Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲು ಆ್ಯಂಡ್ ತುಂಬ ಡ್ರ್ಯಾಗ್ ಎಲ್ಲ ಮಾಡಿಲ್ಲ. ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ. ಸೊ ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಸೊ ಅಫ್ಕೋರ್ಸ್ ಸೊ ಕ್ರ್ಯಾಕ್ ಫೀಟ್ ಅದನ್ನು ಹೇಗೆ ನಾವು ಮನೇಲೇ ಹೋಮ್ ರೆಮಿಡಿ ಮೂಲಕ ಹೇಗೆ ಅದನ್ನು ಕ್ರ್ಯಾಕ್ನ ಹೋಗಿಸೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ, ಓಕೆನಾ. ಇದಕ್ಕೂ ಅಷ್ಟೇ ಸಿಂಪಲ್ ಹೋಮ್ ರೆಮಿಡಿ. ನೀವು ಜಾಸ್ತಿ ಎಲ್ಲ ಸ್ಪೆಂಡ್ ಮಾಡಿ ತಲೆ ಕೆಡಿಸ್ಕೊಳ್ಳೋದು, ಸೊ ಎಲ್ಲೋ ಹೋಗಿ ಶಾಪ್ ಮಾಡೋದು, ಸೊ ಆ ಥರದ್ದೆಲ್ಲ ಏನಿರಲ್ಲ. ಸೊ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಬಟ್ ಒಂದಷ್ಟು ತಿಂಗಳು ಇದನ್ನು ಯೂಸ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಏನಪ್ಪ ಫಸ್ಟ್ ಕಾಸಸ್ ನೋಡೋಣ. ಯಾಕೆ ಬರುತ್ತೆ ಅಂತಂದರೆ, ಒಂದು ನಮ್ಮ ದೇಹದಲ್ಲಿ ಏನಾದರೂ ಒಂದು ವಿಟಮಿನ್ ಕಮ್ಮಿ ಆಗಿದ್ದರೆ ಅಥವಾ ನಮ್ಮ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ಯಾವುದಾದ್ರೂ ಕಡಿಮೆ ಆಗಿದ್ರೂ ಬರುತ್ತೆ. ಆ್ಯಂಡ್ ಹೀಟ್ ಜಾಸ್ತಿ ಆದಾಗೂ ಕೂಡ ಕ್ರ್ಯಾಕಸ್ ಆಗೋವಂಥ ಚಾನ್ಸಸ್ಸು. ಆ್ಯಂಡ್ ವಾಟರ್ ಚೆನ್ನಾಗಿ ಕುಡಿದೇ ಇರೋದ್ರಿಂದ, ಆ್ಯಂಡ್ ನಾವು ಚೆನ್ನಾಗಿ ಕೇರ್ ಮಾಡದೇ ಇರೋದ್ರಿಂದ, ಆ್ಯಂಡ್ ನೀರಲ್ಲಿ ಇರೋದ್ರಿಂದ. ಸೊ ಒಂದಷ್ಟು ರೀಸನ್ಸ್ ಇದೆ, ಓಕೆನಾ. ನಾವು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ನಾವು ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರ್ ಮಾಡಿಲ್ಲ ಅಂತಂದರೆ ಸೊ ಈ ಥರದ್ದೆಲ್ಲ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಇದನ್ನು ಹೇಗೆ ನಾವು ಮನೇಲೇ ನಾವು ಸ್ವಲ್ಪ ರಿಕವರಿ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಹತ್ರ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಕ್ಸ್ಪ್ಲೇನ್ ಅನ್ನೋದಕ್ಕಿಂತ ಸೊ ಶೇರ್ ಮಾಡ್ಕೊಳ್ತೀನಿ. ನನಗೆ ಏನಪ್ಪ ಅಂತಂದರೆ ಅಲೋವೆರಾ ಜೆಲ್ ಬೇಕಾಗುತ್ತೆ ಆ್ಯಂಡ್ ವ್ಯಾಸ್ಲಿನ್ ಬೇಕಾಗುತ್ತೆ. ಸೊ ಇದೆರಡು ಇದ್ದರೆ ಸಾಕು, ಆರಾಮಾಗಿ ನಾವೇ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ಕ್ರೀಮ್ನ. ಸೊ ನೀವು ಅಲೋವೆರಾ ಲೈಕ್ ಯೂಶ್ವಲಿ ನಾನು ಯಾವಾಗಲೂ ನನ್ನ ವೀಡಿಯೋಲಿ ಹೇಳೋ ಪ್ರಕಾರ ನಿಮ್ದು ಯಾವುದಾದ್ರೂ ನಿಮ್ಮದು ಚೆನ್ನಾಗಿರೋ ನೀವು ಟ್ರಸ್ಟ್ ಮಾಡೋವಂಥ ಪ್ರಾಡಕ್ಟ್ ಇದ್ದರೆ ಅದನ್ನು ತೊಗೋಬೋದು, ಅಥವಾ ಡೈರೆಕ್ಟು ನಿಮ್ಮ ಮನೇಲಿ ನೀವು ಬೆಳೆಸ್ತಿದ್ದೀರ ಅಂದರೆ ಅದನ್ನು ಕೂಡ ತೊಗೋಬೋದು. ಆ್ಯಂಡ್ ವ್ಯಾಸ್ಲಿನ್ ಇದ್ದೇ ಇರುತ್ತೆ ಎಲ್ಲರ ಮನೇಲಿ, ಚಿಕ್ಕದು ವ್ಯಾಸ್ಲಿನು. ಸೊ ನಾವು ಅವಾಗಿಂದ ಯೂಸ್ ಮಾಡ್ಕೊಂಡು ಬರ್ತಿರ್ತೀವಲ್ಲ, ಸೊ ಆ ವ್ಯಾಸ್ಲಿನು ತೊಗೊಳ್ಳಿ. ಸೊ 1-2 ಸ್ಪೂನ್ ಅಲೋವೆರಾ ಹಾಕ್ಕೊಳ್ಳಿ, ಆ್ಯಂಡ್ ಅಲೋವೆರಾ ಜೆಲ್ ಆ್ಯಂಡ್ 1 ಸ್ಪೂನ್ ವ್ಯಾಸ್ಲಿನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಿಮ್ಮ ಪಾದಕ್ಕೆ ನೀವು ಹಾಕ್ಕೋಬೋದು. ಸೊ ನಿಮ್ಮ ಫೀಟಲ್ಲಿ ಕ್ರ್ಯಾಕ್ ಇರುತ್ತಲ್ಲ, ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಎದ್ದು ಆ್ಯಂಡ್ ಇದನ್ನು ಆಬ್ವಿಯಸ್ಲಿ ನೀವು ಸ್ನಾನ ಮಾಡೇ ಮಾಡ್ತೀರಾ, ಸೊ ನೀಟಾಗಿ ಸೋಪ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಷ್ಟೇ ಸಿಂಪಲ್ಲು. ಬಟ್ ನೀವು ಬೇಕಾದರೆ ನೀವು ಬೆಳಗ್ಗೆನ ಮನೇಲಿ ಸಾಯಂಕಾಲ ಲೈಕ್ ವರ್ಕ್ ಫ್ರಮ್ ಹೋಮ್ ಆಗಿರೋ ಲೈಕ್ ಅವರಿಗೆ ಯೂಸ್ಫುಲ್ ಆಗುತ್ತೆ. ಲೈಕ್ ಬೆಳಗ್ಗೆ ಅಪ್ಲೈ ಮಾಡಿಬಿಟ್ಟು ಸಾಕ್ಸ್ ಹಾಕ್ಕೊಂಡ್ಬಿಟ್ಟು ಮನೇಲಿ ಆರಾಮಾಗಿರ್ತಾರೆ, ಕೆಲಸ ಮಾಡ್ಕೋಬೋದು. ಆ್ಯಂಡ್ ಲೈಕ್ ವರ್ಕ್ ಫ್ರಮ್ ಹೋಮ್ ಇಲ್ಲದೆ ಇರೋರಿಗೆ ಸೊ ಅವ್ರಿಗೆ ರಾತ್ರಿನೇ ಮಾಡಬೇಕಾಗತ್ತೆ ಇದನ್ನೆಲ್ಲನೂ. ಆ್ಯಂಡ್ ಮನೇಲಿರೋರು ಕೂಡ ಆರಾಮಾಗಿ ಬೆಳಗ್ಗೆನೇ ಮಾಡ್ಕೋಬೋದು. ಸೊ ಕೆಲ್ಸಕ್ಕೆ ಹೋಗೋರು ನೀವು ಮನೆಗೆ ಬಂದು ರಾತ್ರಿ ಈ ಥರ ಮಲಗೋಕ್ಕಿಂತ ಮುಂಚೆ ಸೊ ಕ್ರೀಮ್ನ ಅಪ್ಲೈ ಮಾಡಿ ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಬಿಡಿ. ಸೊ ಬೆಳಗ್ಗೆ ನೀವು ಆ್ಯಸ್ ಯೂಶುವಲ್ ಅದನ್ನು ವಾಶ್ ಮಾಡ್ಕೋಬೋದು, ಆರಾಮಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದಷ್ಟು ದಿನ ಮಾಡ್ಕೊಂಬನ್ನಿ, ಪ್ರಾಬಬ್ಲಿ 3 months 2 months. ಸೊ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ, ಆವಾಗಲೇ ಅದರ ಎಫೆಕ್ಟ್ ನಿಮಗೆ ಗೊತ್ತಾಗೋದು, ಆವಾಗಲೇ ಅದು ವರ್ಕ್ ಆಗುತ್ತೆ, ಓಕೆನಾ. ನೀವು ಒಂದಿನ ಮಾಡಿ 1 week ಮಾಡಿ ಅದಾಗಿಲ್ಲ ಅಂತಲೇ ಡೆಫಿನೆಟ್ಲಿ ಅದು ರಿಸಲ್ಟ್ಸ್ ಗೊತ್ತಾಗಲ್ಲ. ಸೊ ಅದು ಹೇಗೆ ನಮಗೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಟೈಮ್ ತೊಗೊಂಡಿರುತ್ತೋ ಅದನ್ನು ಹೋಗೋದಕ್ಕೂ ಅಷ್ಟೇ ಟೈಮ್ ಹಿಡಿಯುತ್ತೆ. ನಾವು ಪೇಷನ್ಸಾಗಿ ವೆಯ್ಟ್ ಮಾಡಬೇಕು, ಓಕೆನಾ. ಸೊ ಇದನ್ನು ಟ್ರೈ ಮಾಡಿ, ಏನೂ ಎಕ್ಸ್ಪೆನ್ಸ್ ಇಲ್ಲ. ನೀವು ಬೇಕಾದರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಗ್ಲಾಸ್ ಜಾರ್ ಬರುತ್ತಲ್ಲ, ಗ್ಲಾಸ್ ಜಾರ್, ಸೊ ಅದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. 1 week ಸ್ಟೋರ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ. ಇಲ್ಲ ನೀವು ಫ್ರೆಶಾಗಿ ಮಾಡ್ಕೊಳ್ತೀರಾ ಅಂದರೆ ದಿ ಬೆಸ್ಟು. ಫ್ರೆಶಾಗಿ ಮಾಡ್ಕೊಳ್ತೀರಾ ಅಂದರೆ ನೀವು ಮನೇಲಿರೋ ಪಾಟಲ್ಲಿ ಬೆಳೆಸಿದ್ರೂ ಓಕೆ, ಅಥವಾ ನಿಮ್ಮ ರೆಡಿಮೇಡ್ ಲೈಕ್ ನೀವು ಟ್ರಸ್ಟ್ ಮಾಡೋವಂಥ ಅಲೋವೆರಾ ಜೆಲ್ ಇದ್ರೂ ಓಕೆ. ಸೊ ಕ್ವಿಕ್ಕಾಗಿ ಮಾಡಿಕೊಂಡು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಈಸಿ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಸೊ ಇದನ್ನು ಟ್ರೈ ಮಾಡಿ ನಿಮಗೆ ವರ್ಕೌಟ್ ಆಗಿದೆಯಾ, ರಿಸಲ್ಟ್ಸ್ ಬಂದಿದೆಯಾ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.